ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಏನು ಇವ್ರು ಹಿಂದುತ್ವ ಇವ್ರು ಧರ್ಮಸಿದ್ದ ಯಾವ ಜಾತಿ ರೀ? ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತೀರಾ? ಮತ್ತೆ ಲಿಂಗಾಯತಕ್ಕೊಂದು ಧರ್ಮ ಇಲ್ಲ, ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ. ಎಲ್ಲಿದೆ ಹಿಂದುತ್ವ? ಏನು ಒಂದೇ ಜನಾಂಗ ಇದೆಯಾ ದೇಶದಲ್ಲಿ? ಯಾವ ದೇಶದಲ್ಲಿ ಜನಿಸಿದೀನಿ ಅನ್ನೋದು ಅರಿವಿಲ್ಲ ಅವರಿಗೆ. ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು, ಅಲ್ಲ ಮಾತಾಡ್ತಿದ್ರೆ ಅಲ್ಪಸಂಖ್ಯಾತರ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಅದ್ರ ಮೇಲೆ ಗೆದ್ದವನು ಈ ಪುಣ್ಯಾತ್ಮ. ಈ ಸಾರಿ ಇವ್ನು ತಾಕತ್ತಿದ್ರ ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ, ಇವ್ನು ಇಂಡಿಪೆಂಡೆಂಟ್ ನಿಂದ್ರೆ ಇಲೆಕ್ಷನ್ ರಾಜೀನಾಮೆ ಕೊಟ್ಟು ನಾಳೆ ಇವ್ನು ತಾಕತ್ ತೋರಿಸ್ತೀವಿ ನಾವು ಬಂದು. ನಾನೇ ನಿಂದಿರ್ತೀನಿ ತಾಕತ್ತಿದ್ರೆ ಇವತ್ತು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ, ನನಗೆ ಟಿಕೆಟ್ ಕೊಡ್ರಿ ಕಾಂಗ್ರೆಸ್ ಅಂತ. ಇವತ್ತು ನಾನೇ ನಿಲ್ತೀನಿ ಬೇಕಾಗೋದು. ಬೇರೆ ಬೇರೆ ಪಕ್ಷದಲ್ಲಿ ಟೋಟಲಿ ಬಾಗಿಲು ಬಂದ್ ಆಗಿರುವಂತಹ ಸಂದರ್ಭದಲ್ಲಿ ನಡೆ ಏನಾಗಬಹುದು? ಆ ಅಪ್ಪನಿಗೆ ಒಂದು ನಡೆ ಇಲ್ಲ, ನುಡಿ ಇಲ್ಲ, ಪದ್ಧತಿ ಇಲ್ಲ, ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ. ಇಂಥವ್ರಿಗೆ ಯಾರಿಗೆ ಗೌರವ ಕೊಡ್ತಾರ? ಯಾವ ಪಕ್ಷದಲ್ಲಿ? ಒಂದ್ಸಾರಿ ಟಿಪ್ಪು ನೋಡ್ರಿ, ಯಾವ ಸಮುದಾಯ ಯಾರ ಪರವಾಗಿ ಐತಿ ಅನ್ನೋದು ಇವ್ರು ಏನು ಗುರುಗಳು ಹೇಳಿದ್ರೆ ಕೇಳ್ತಾರ? ಗುರುಗಳು ಹೇಳಿದ್ರೆ ನಿಂದಿರ್ತಾರ? ಏನು ಗುರುಗಳ ಮೇಲೇ ಇಲ್ಲಿ ರಾಜಕೀಯ ಪಕ್ಷಗಳು ತಯಾರಾಗಿದ್ದಾವ್ರಿ ಇಲ್ಲಿ? ಅವ್ರವ್ರ ಶಕ್ತಿ, ಸ್ವಂತ ಬಲ, ಅದರ ಮೇಲೆ ನಿರ್ಣಯ ಆಗುತ್ತೆ ರಾಜಕಾರಣ. ರಾಜಕಾರಣ ಗುರುಗಳನ್ನ ಕೇಳಿ ಏನು ಸರ್ಕಾರ ತರೋದು, ಸರ್ಕಾರ ಮಾಡುವಂಥದ್ದು ಯಾವತ್ತೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದನೇ ನಿರ್ಣಯ ಆಗಬೇಕು, ಆ ಪ್ರಜೆಗಳೇ ನಿರ್ಣಯ ಮಾಡ್ತಾರೆ. ಸುಮ್ಮನೆ ಇವನ್ನ ಹೆದರಿಕೆ ಹಾಕೋದು, ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು, ಇದು ಭಾರತೀಯ ಜನತಾ ಪಕ್ಷದ ಈ ಒಬ್ಬ ಸ್ವಾಮೀಜಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗಂತೂ ಗೊತ್ತಿಲ್ಲಪ್ಪ, ಅವ್ರು ಸಭೆ ಮಾಡೋದು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಪೀಠ, ನಾನು ಕೂಡಲ ಸಂಗಮದಲ್ಲೇ ಇದ್ದೀನಿ. ಏನಾದರೂ ನಿರ್ಧಾರ ಆಗಬೇಕಾದ್ರೆ ಅದು ಕೂಡಲ ಸಂಗಮ ಪೀಠದಲ್ಲೇ ಆಗಬೇಕು. ಪೀಠದಲ್ಲಿ ನಾವು ಇದ್ದೀವಿ, ಇಲ್ಲಿ ಸಮುದಾಯ ಇದೆ, ಇಲ್ಲಿ ಅವ್ರನ್ನ ಪೀಠಕ್ಕೆ ಕೂಡಿಸಿದವ್ರು ನಾವೆಲ್ಲ ಕೂತಿದ್ದೀವಿ. ಅದನ್ನು ನಿರ್ಧಾರವನ್ನು ಇಲ್ಲಿ ಬಂದು ಮಾಡಬೇಕು. ಅಲ್ಲಿ ಕೂತ್ಕೊಂಡು ಎಲ್ಲೋ ಬೆಳಗಾವದಲ್ಲಿ ಕಳೆದೆ, ಬೆಳಗಾವದಾಗ ಒಂದು ಮನೆ ಮಾಡಿದೆ, ಬೆಂಗಳೂರಾಗ ಒಂದು ಮನೆ ಮಾಡಿದೆ, ಇನ್ನೆಲ್ಲೆಲ್ಲೋ ಒಂದೊಂದು ಮನೆ ಮಾಡಿಕೊಂಡು ಇವ್ರು ಹೋದ್ರಲ್ಲ. ಪೀಠ ಬಿಟ್ಟು ಅದಕ್ಕೆ ಅಡ್ಡಾಡ್ತಾರೆ, ಪೀಠದಾಗ ಕುಂದ್ರು ಅಂತ ಹೇಳಿದೀವಲ್ಲ ನಾವು ಸಮುದಾಯದವರು. ಧರ್ಮ ಉಪದೇಶಗಳನ್ನು ಮಾಡಬೇಕು, ಧರ್ಮವನ್ನು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನು ಕೊಡೋದು ಹೇಳಬೇಕಲ್ಲ ಇವರು. ಇದೇ ನಾಯಕರು ಏನು ಗೊತ್ತಿ ಉಚ್ಚಾಟನೆ ಆಗಿದ್ದಾರೆ. ಏನು 4 ವರ್ಷಗಳ ಕಾಲ 2A ಮೀಸಲಾತಿ ಅಂತ ಹೋರಾಟ ಮಾಡಿ 2D 2C ಕೊಡಿಸಿ ವಾಪಸ್ಸನ್ನು ತಿರಸ್ಕಾರ ಮಾಡಿದ ಮೇಲೆ ಮತ್ತೆ 2Aನೇ ಬೇಕು ಅಂತೇಳಿ ಇವರು ಹೋರಾಟ ಮಾಡಿಲ್ಲ. ಈಗ 2A ಯಾರು ಕೇಳಿದರು? ವಿಜಯಾನಂದ ಕಾಶ್ಯಪ್ನವ್ರು ಕೇಳ್ದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ದ ಅಂತ ಅನ್ನೋ ಒಂದು ಆರೋಪ ಮಾಡ್ತಾರಲ್ಲ. ಇವತ್ತು ಸ್ವಾಮಿಗಳಿಗೆ ಏನಾಗಿದೆ? 2A ಮೀಸಲಾತಿ ಎಲ್ಲಿ ಹೋಯ್ತು ನಿಮ್ಮದು? ಯಾರು ಧ್ವನಿ ಎತ್ತಾ ಇದ್ದೀರಿ? ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳ ನಿರ್ಧಾರ ಮಾಡಿದ ತಕ್ಷಣವೇ ಏನು ಸಮುದಾಯ ಅವ್ನು ಗುಲಾಮಗಿರಿ ಮಾಡ್ತಾ ಇದ್ದೀವ? ಏನು ನಿಮ್ಮ ಗುಲಾಮಗಿರಿ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರ? ಸಮುದಾಯಕ್ಕೆ ಏನು ಬೇಕು ಬೇಡ ಅನ್ನೋದು ಇಲ್ಲಿ ಸಮುದಾಯದ ಪ್ರತಿನಿಧಿಗಳಿದ್ದೀವಿ, ಸಮುದಾಯದ ಜವಾಬ್ದಾರಿಯನ್ನು ಹೊತ್ತಂಥವ್ರು ಇದ್ದೀವಿ, ಸಮಾಜದ ಸಂಘಟನೆಯನ್ನು ಮಾಡಿದಂಥವ್ರು ಇದ್ದೀವಿ. ನೀವು ಗುರುಗಳಂತ ಕುಂದಿಸಿದ ತಕ್ಷಣ ನೀವೇ ಏಕಾಪಕ್ಷ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ, ಅದಕ್ಕೆ ಬಿಡೋದಿಲ್ಲ. ನಾವು ಮೀಸಲಾತಿಯನ್ನು ಕೊಡಿಸುವಂಥ ಪ್ರಯತ್ನ ಕೂಡ ನಮ್ಮ ಮುಂದುವರಿಯುತ್ತೆ. ಇಂಥ ಈ ಗೊಳ್ಳು ಇವರು ನಿರ್ಧಾರಕ್ಕೆ ನಾವು ಯಾರೂ ತಲೆಬಾಗೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ.